ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ವತಿಯಿಂದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ. ಕಲಬುರಗಿ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕರ್ನಾಟಕ ಮತ್ತು ರೋವರ್ಸ್ ಹಾಗೂ ರೇಂಜರ್ಸ್ ಘಟಕದ ವತಿಯಿಂದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ ಕಾಲೇಜಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮ ದೈಹಿಕ ಶಿಕ್ಷಣ ನಿರ್ದೇಶಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಡಾಕ್ಟರ್ ಎನ್.ಜಿ. ಕಣ್ಣೂರ್ ಉದ್ಘಾಟಿಸಿ ಮಾತನಾಡಿದರು. ಪ್ರೊಫೆಸರ್ ಭೀಮರಾವ್ ಕೊತ್ತಲೆ ಆರ್.ಎಸ್.ಎಲ್. ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಡಾಕ್ಟರ್ ಸವಿತಾ ತಿವಾರಿ ಪ್ರಾಂಶುಪಾಲರು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ ಅಧ್ಯಕ್ಷತೆಯ ಸ್ಥಾನ ವಹಿಸಿ ಅಧ್ಯಕ್ಷೀಯ ನುಡಿ ಆಡಿದರು. ರೋವರ್ ಮತ್ತು ರೇಂಜರ್ ಘಟಕದ ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಅಂಕಿತಾ ಮತ್ತು ಭವ್ಯ ಸಂಗಡಿಗರು ಪ್ರಾರ್ಥನೆ ಗೀತೆ ಹಾಡಿದರು. ಗೌಸಿಯಾ ಬೇಗಂ ಸ್ವಾಗತಿಸಿದರು. ಡಾಕ್ಟರ್ ನಸೀಮಾ ಫಾತಿಮಾ ಆರ್.ಎಲ್. ನಿರೂಪಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್ ಕುಮಾರ್ ಎಂ. ಡೊಂಗ್ರೆ ದೈಹಿಕ ಶಿಕ್ಷಣ ನಿರ್ದೇಶಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಡುಗುಪ್ಪ, ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಡೀನರು, ಡಾಕ್ಟರ್ ವಿನೋದ್ ಕುಮಾರ್ ರಾಠೋಡ್ ಡೀನರು, ಯುಜಿ ಡಾಕ್ಟರ್ ವಿಜಯಕುಮಾರ್ ಬಿ. ಗೋಪಾಲೆ ಆರ್.ಎಸ್.ಎಲ್. ಸೇರಿದಂತೆ ರೋವರ್ಸ್ ಮತ್ತು ರೇಂಜರ್ಸ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. नीला रंग गगन सा विस्तृत भाव फैलाता, हृदय कमल दीन प्रतिज्ञाओं की याद दिलाता, और चक्र कहता है प्रतिफल आगे कदम बढ़ेगा, ऊंचा सदा रहेगा झंडा, ऊंचा सदा रहेगा, भारत स्काउट्स गाइड्स झंडा ऊंचा सदा रहेगा. एन.जी. कन्नूर सर, Dahiga Shikshana Nirdesh GOG, and these things are achieved through conducting camps in universities and colleges. One such camp is organized in our college with the theme Disaster Management for 5 days. गणाध्यक्षाय धीमहि गुणशरीराय गुणमण्डिताय गुणेशाय धीमहि गुणातीताय गुणाधीशाय गुणप्रविष्टाय धीमहि गुरुविक्रमाय गुरुप्रकरणाय गुरुवे गुण गुरवे. दया करना हमारी आत्मा में शुद्धता देना, हमारा धर्म हो सेवा, सदा ईमान हो सेवा. Director of who is absent today, that is our Joint Director of Department of Consecutive Education, Dr. Shivram Golde sir. Hello department post call ಮಾಡಿದ್ದಾರೆ.
ಅವರು ಯಾರ್ಯಾರು ಅರ್ಹತೆ ಹೊಂದಿದ್ದಾರೆ ಅವರಿಗೆ ಜಾಬ್ ಸಿಗ್ತದೆ ವಿತೌಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಸಂತೋಷ. ಯಾಕಂದ್ರೆ ಈ ಕಾಲೇಜಿನ ವಿದ್ಯಾರ್ಥಿ ನಾನು. ಅದರಲ್ಲಿ NCC ಕೆಡೆಟ್ 2 ವರ್ಷ NCC ಮಾಡಿಕೊಂಡು ಮುಂದೆ ಡಿಗ್ರಿಗೆ ಬೇರೆ ಕಾಲೇಜ್ಗೆ ಹೋದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಒಂದು ಟೈಮ್ ನಿಮ್ಮ ಹಾಗೆ ಕೆಳಗಡೆ ಕುಂತಿದ್ದೆ. ಆದರೆ ಇವತ್ತು ನಿಮ್ಮ ಮುಂದ್ಗಡೆ ಕುಂತಿದ್ದೀನಿ. ತಾವು ಗುರಿಯನ್ನ ಇಟ್ಟುಕೊಂಡು ನಾನು ಯಾಕೆ ಆ ಮುಂದ್ಗಡೆ ಸ್ಟೇಜ್ ಮೇಲೆ ಕೂಡಬಾರದು ಅಂತಕ್ಕಂಥ ವಿಚಾರ ಉದ್ದೇಶವನ್ನ ಇಟ್ಟುಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಮಾರಂಭ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ. ಈ ಒಂದು ಶಿಬಿರದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂತ ರಿಸೋರ್ಸ್ ಪರ್ಸನ್ ಬಂದು ಅನ್ಕರೆ ತಮ್ಮೆಲ್ಲರಿಗೆ ಹೇಳಿಕೊಡ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳು ಪ್ರತಿ ದಿವಸ ಆಗ್ತಕ್ಕಂಥ ಘಟನೆಗಳು ನಡೀತಕ್ಕಂಥ ಘಟನೆಗಳಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದು ಮುಖ್ಯವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಫ್ಲಡ್ಡೇ ಆಗ್ಬೇಕು, ಅಲ್ಲಿ ನನಕರೆ ಭೂಕಂಪನೆ ಆಗ್ಬೇಕು, ಮಹಾಮಾರಿ ರೋಗ ಬರ್ತವೆ, ಅಂಥದ್ರಲ್ಲೇ ಮಾಡ್ತಕ್ಕಂಥ ಮಹತ್ವ ಅಲ್ಲ, ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ನನಕರೆ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ತಾವು ಮತ್ತು ನಾವೆಲ್ಲರೂ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಕ್ಕಂಥ ಅನಾಹುತಗಳೇನು, ಈಗ ಯಾವ್ದೋ ಚೆಕ್ ಡ್ಯಾಮ್ ಇರ್ತೈತಿ, ನದಿ ಇರ್ತೈತಿ, ಹಳ್ಳ ಇರ್ತೈತಿ, ಅಂತಲ್ಲಿ ಮಕ್ಕಳಿಗೆ ಹೋಗ್ಲಾರ್ತಕ್ಕಂಥ ತಡಿತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೆ ಸ್ವಿಮ್ಮಿಂಗ್ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಸ್ವಿಮ್ಮಿಂಗ್ ಅನ್ಕರೆ ಯಾವುದೇ ಸಂದರ್ಭದಲ್ಲಿ, ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ನಾವು ನೋಡ್ತೀವಿ ಎಲ್ಲಾದರೂ ಅನ್ಕರೆ ಜೋಗ್ ಫಾಲ್ಸು ಇನ್ನ ಬೇರೆ ಬೇರೆ ಫಾಲ್ಸ್ ನಲ್ಲಿ ಹೋದಾಗ, ನದಿನಲ್ಲಿ ಹೋದಾಗ ಸ್ವಿಮ್ಮಿಂಗ್ ಬರೋದಿಲ್ಲ, ಅದು ಆಳ ಎಷ್ಟು ಇರ್ತಕ್ಕಂಥದ್ದು ಗೊತ್ತಿರಂಗಿಲ್ಲ. ನಾವೇನ್ ಮಾಡ್ತೀವಿ, ಜೋಶಲ್ಲಿ ಅನ್ಕರೆ ಮುಂದ್ಗಡೆ ನೀರಲ್ಲಿ ಹೋಗ್ತೀವಿ. ಯಾಕಂದ್ರೆ ಅದು ನೀರಿನ ಆಳ ಎಲ್ಲರಿಗೂ ಗೊತ್ತಿರಂಗಿಲ್ಲ. ಅದರಲ್ಲಿ ನೀರಲ್ಲಿ ಬಿದ್ದಾಗ ನಾವು ಈಸಿ ಮಾಡ್ಕೊಂಡು ಹೊರಗಡೆ ಬರ್ತಕ್ಕಂಥದ್ದು ಅನ್ಕರೆ ನಮಗೆ ಗೊತ್ತಿರಂಗಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಅನ್ಕರೆ ಸ್ವಿಮ್ಮಿಂಗ್ ಕಲಿಸ್ಲೇಬೇಕು. ಹಳ್ಳಿ ಊರಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಳದಲ್ಲಿ ಅನ್ಕರೆ ಅಥವಾ ಬಾವಿಯಲ್ಲಿ ಅನ್ಕರೆ ಹೋಗಿ ಈಜು ಕಲಿತಾರೆ. ಆದ್ರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ನೀವು ಸ್ವಲ್ಪ ಖರ್ಚು ಮಾಡ್ತಕ್ಕಂಥದ್ದು ತಡೆ ಹಿಡಿದವ್ರ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹೋಗಿ ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತ್ಕೊಳ್ಳಬೇಕು. ಅದು ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ, ಸಾಫ್ಟ್ವೇರ್ ಕಂಪನೀಸ್ ಅನ್ಕರೆ ಹೈಯೆಸ್ಟ್ ಸ್ಯಾಲರಿ ಕೊಡ್ತಾರೆ, ಅದ್ರ ಜೊತೆಯಲ್ಲಿ ಅವರಿಗೆ ಎಲ್ಲಾದರೂ ಸ್ಪಾಟ್ ವಿಸಿಟ್ ಮಾಡ್ಲಿಕ್ಕೆ ಅನ್ಕರೆ ಅವಕಾಶ ಕೊಡ್ತಾರೆ. ಮೊನ್ನೆ ನಾವು 2-3 ತಿಂಗಳು ಆ ಕಡೆ ನೋಡಿರ್ಬೇಕು, ಸುಮಾರು ಒಂದು 13 ಜನ ನಾರ್ತ್ ಇಂಡಿಯನ್ ಅಲ್ಲಿ ಹೋದಾಗ ಅನ್ಕರೆ ಒಂದು ಸಿಕ್ಕೊಂಡಿರ್ತಕ್ಕಂಥದ್ದು, ಜೀವನ ಕಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಸ್ಕೌಟ್ಸು, ಗೈಡ್ಸು, NSS, NCC ನಲ್ಲಿ ನಾವು ಹೇಗೆ ಜೀವನ ಅಳವಡಿಸ್ಬೇಕು, ಯಾವ ರೀತಿಯಾಗಿ ಸಮಾಜದಲ್ಲಿ ಅನ್ಕರೆ ಜೀವನ ಅನ್ಕರೆ ನಡೆಸ್ಕೋಬೇಕು, ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಸಮಾಜ ಪರಿವರ್ತನೆ ಯಾವ ರೀತಿ ಆಗ್ಬೇಕಂತಕ್ಕಂಥದ್ದು ಅನ್ಕರೆ ನಾವು ಕಲ್ಕೊಳ್ತಕ್ಕಂಥದ್ದು, ಪ್ಲಸ್ ಜನರಿಗೆ ಕಲಿಸ್ತಕ್ಕಂಥದ್ದು ಅನ್ಕರೆ ಮಾಡ್ತಕ್ಕಂಥದ್ದು. ಆದ್ರೆ ವಿದ್ಯಾರ್ಥಿಗಳು ಈ 3 ವರ್ಷ ತಮಗೇನು ಅವಕಾಶ ಸಿಕ್ಕಿರ್ತೈತಿ. ಕೆಲವೊಬ್ಬರು NCC ನಲ್ಲಿ ಇರ್ತೀರಿ, ಕೆಲವೊಬ್ರು NSS ನಲ್ಲಿ ಇರ್ತೀರಿ, ಕೆಲವೊಬ್ರು ಅನ್ಕರೆ ಸ್ಕೌಟ್ಸ್ ಗೈಡ್ ನಲ್ಲಿ ಇರ್ತೀರಿ. ಆದ್ರೆ ಆ 3 ವರ್ಷದ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ನಮ್ಮಲ್ಲಿ ಬರುವಂತಹ ಒಂದು ನಾಯಕತ್ವ ಏನು? ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂತ ನಾಯಕತ್ವವನ್ನು ಮುಂದೆ ಬೆಳೆಸಬೇಕಾದರೆ ನಮಗೆ ಇಂಥ ಆಕ್ಟಿವಿಟೀಸ್ ಅನ್ನು ಅತಿ ಅವಶ್ಯವಾಗಿದೆ. ನಾಯಕತ್ವ ಅಂದರೆ ನಾವು ಸಮಾಜವನ್ನು ಬೆಳೆಸುವ ನಾಯಕತ್ವ, ಇನ್ನು ರಾಜಕೀಯ ನಾಯಕತ್ವ ನಮಗೆ ಸಂಬಂಧಪಡಲ್ಲ. ಯಾಕಂದ್ರೆ ಇದು ಒಂದೇ ಆದಂತಹ ನಾಯಕತ್ವ, ಎಜುಕೇಶನ್ ಹಿಡ್ಕೊಂಡು ಬಂದಿಂತ ನಾಯಕತ್ವ ಅಂದ್ರೆ ಕೇವಲ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ನಾವು ಹೇಳ್ಬೋದು. ಇದರಲ್ಲಿ ನಮ್ಮ ನಾಯಕತ್ವವನ್ನು ಹೊರಗಡೆ ತೆಗೆದುಕೊಂಡು ನಾವು ನಿಸ್ವಾರ್ಥ ಸೇವೆಯಲ್ಲಿ ತೊಡಗುವುದೇ ನಮ್ಮ ಗುರಿ ಹಾಗೂ ಉದ್ದೇಶವಾಗಿರ್ತದೆ. ಯಾಕಂದ್ರೆ ನಾವು ನೋಡ್ತೀವಿ ಎಲ್ಲೆಲ್ಲೋ ಎಂತೆಂಥ ಸಮಯದೊಳಗೆ ಎಂತೆಂಥ ಸಿಚುವೇಶನ್ ಅಲ್ಲಿ ನಾವು ಸಿಕ್ಕಿಬಿದ್ದಾಗ
ನಾವು ಬಿಫೋರ್ ಪ್ಲಾನಿಂಗ್ಸ್ ಎಂದೂ ಇರಲ್ಲ ನಮ್ದು, ಆದರೆ ಅಲ್ಲಿ ಸ್ಪಾಟ್ಸ್ ಪ್ಲಾನಿಂಗ್ಸ್ ಮಾಡೋದು. ಈಗ ನಾವು ನೋಡ್ತೀವಿ, ನಮ್ಮಲ್ಲಿ ನಾವು ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ದಾಗ ಹೋದಾಗ ಮೊದಲು ದೈಹಿಕ, ಬೌದ್ಧಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಅತಿ ಅವಶ್ಯಕವಾಗಿದೆ. ಯಾಕಂದ್ರೆ ದೈಹಿಕವಾಗಿ ನಾವು ಬೆಳೆಯಲಿಲ್ಲ ಅಂದ್ರೆ ಬೌದ್ಧಿಕ ಬೆಳೆಯಲು ನಾವು ಸಾಧ್ಯನೇ ಇಲ್ಲ. ಯಾಕಂದ್ರೆ ಹೇಳ್ತಾರಲ್ಲ, ದೇಹ ಉಳಿದರೆ ದೇಶ ಉಳಿಯುವಂತ ಪರಿಸ್ಥಿತಿ ಇವತ್ತಿನ ಕಾಲಕ್ಕಿದೆ. ಯಾಕಂದ್ರೆ ಮಹಾಮಾರಿ ರೋಗಗಳು, ಎಂತೋ BP, ಶುಗರ್ಸ್ ಎಲ್ಲ ರೋಗಗಳು ನಾವು ನೋಡ್ತೀವಿ. ಯಾಕಂದ್ರೆ ದೇಹನೇ ಇಲ್ಲ. ದೇಹ ಇಲ್ಲ ಆದರೆ ದೇಶ ಉಳಿಯುವಂತ ಸಾಧ್ಯತೆ ಕಡಿಮೆ ಇರ್ತದೆ. ಅದಕ್ಕೆ ದೇಹವನ್ನು ಬೆಳೆಸಿ ದೇಹದ ಜೊತೆಯಲ್ಲಿ ಮಾನಸಿಕವನ್ನು ನಾವು ಡೆವಲಪ್ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೋಡಿದ್ರೆ, ಈಗ ಕಣ್ಣೂರ್ ಸರ್ ಹೇಳಿದ್ರು, ಸ್ವಿಮ್ಮಿಂಗ್ ಕಲೀಲೇಬೇಕು, ಸ್ಪೋರ್ಟ್ಸ್ದಲ್ಲಿ ಭಾಗವಹಿಸಲೇಬೇಕು. ಅದಕ್ಕೆ ಮತ್ತೆ ಎಜುಕೇಷನ್, ಫಿಸಿಕಲ್ ಎಜುಕೇಷನ್ ಆಸ್ ವೆಲ್ ಆಸ್ ನಾವು ಎಜುಕೇಷನಲ್ಲಿ ನಾವು ಡಿಫ್ರೆನ್ಸಿಯೇಷನ್ ನೋಡಿದಾಗ, ಇಬ್ಬರಲ್ಲಿ ನಾವು ತುಲನೆ ಮಾಡಿ ನೋಡಿದಾಗ, ದೈಹಿಕ ಶಿಕ್ಷಣದಲ್ಲಿ ಕ್ರೀಡೆಯಲ್ಲಿ ಇರುವಂಥ ಸೃಜನಶೀಲತೆ ಎಜುಕೇಷನ್ಗಿಂತ 10 ಪಟ್ಟಾಗಿ ಮೇಲ್ಗಡೆ ನಾವು ನೋಡ್ತೀವಿ. ಬಹಳ ವಿಸ್ತೃತವಾಗಿ ಕೋತ್ಲೆ ಸರ್ ಸ್ಕೌಟ್ ಗೈಡ್ ಬಗ್ಗೆ ಹೇಳಿದ್ದಾರೆ. ಕಣ್ಣೂರ್ ಸರ್ ಕೂಡ ಮಾತಾಡಿದ್ರು. ಭಾರತದಲ್ಲಿ ಸ್ಕೌಟ್ ಗೈಡ್ಸ್, ರೋವರ್ಸ್, ರೇಂಜರ್ಸ್ ನಾನು ಅನ್ಕೊಂಡ ಹಾಗೆ ಸಣ್ಣ ಮಿಲಿಟರಿಯ ಘಟಕಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್ ಅವರು ಹೇಳಿದ್ರು, ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ಶಿಸ್ತನ್ನು ಅಳವಡಿಸ್ಕೊಂಡು ಅವರಿಗೆ ಕಲಿಸಿಕೊಟ್ಟಂತಹ ಗುರುಗಳನ್ನ, ಫಿಲಿಪೋಸ್ ಸರ್ ಅವರನ್ನ ಅವ್ರು ನೆನೆಸ್ಕೊಂಡ್ರು. ಝಾಲಜಿ ಪ್ರೊಫೆಸರ್ ಆಗಿದ್ರು. ನಾನು ಕೂಡ ಅವರನ್ನು ನೋಡಿದ್ದೀನಿ. ಬಹಳ ಶಿಸ್ತಿನ ಸಿಪಾಯಿ ಸರ್. ಶಿಸ್ತಿನಲ್ಲಿ ಯಾವುದಕ್ಕೂ ಅವ್ರು ರಾಜಿ ಆಗ್ತಾ ಇರಲಿಲ್ಲ. ಅಂತಹ ಒಂದು NCC ಅಧಿಕಾರಿಯಾಗಿ, ಸ್ಕೌಟ್ ಗೈಡ್ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ದನ್ನ ನಾನು ಕೂಡ ಗಮನಿಸಿದ್ದೀನಿ. ಮಕ್ಕಳೇ, ಡೋಂಗ್ರೆ ಸರ್ ಹೇಳಿದ ಹಾಗೆ ದೇಶ ಮೊದಲು. ನಾವು ಜಾತಿ, ಧರ್ಮ, ಭಾಷೆ ಇವೆಲ್ಲ ಗೊಂದಲಗಳಿಗೆ ಅಂಟುಕೊಳ್ಳದೆ ನಾವೆಲ್ಲ ಭಾರತದ ನಾಗರಿಕರು. ಈ ದೇಶದ ಸಂರಕ್ಷಣೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಬೆಳವಣಿಗೆಯಲ್ಲಿ ನಮ್ಮ ಪಾಲುದಾರಿಕೆ ಏನು ಅನ್ನೋದನ್ನ ತಾವು ಈ ವಿದ್ಯಾರ್ಥಿ ದೇಶದಲ್ಲೇ ಕಲಿಬೇಕು ಅನ್ನೋದಕ್ಕೋಸ್ಕರ ಇಂತಹ ಸಂಸ್ಥೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆಯೋದನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಾವೇನ್ ಮಾಡ್ಬೇಕು? ಸರ್ ಹೇಳಿದ ಹಾಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಹಾಗಾಗ್ಬಾರ್ದು. ನಮ್ಮ ಜೀವನದಲ್ಲಿ ಈಜನ್ನ ಕಲಿಬೇಕು ಅಂತ ಹೇಳಿದ್ರು. ಈಗ ನೋಡ್ತಾ ಇದ್ರೆ ಸದ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಆಗುವಂತಹ ದುರಂತಗಳು, ಕುಲ್ಲು ಮನಾಲಿಯಲ್ಲಿ ಆಗುವಂತಹ ದುರಂತಗಳು, ಉತ್ತರಾಖಂಡದಲ್ಲಿ ಆಗುವಂತಹ ಪ್ರವಾಹದ ದುರಂತಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಎದುರೇ ದನಗಳ ಜೊತೆಗೆ, ಜಾನುವಾರುಗಳ ಜೊತೆಗೆ ಮನುಷ್ಯರ ಕೊಚ್ಚಿಕೊಂಡು ನೀರಿನಲ್ಲಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬದಿಗೆ ನಿಂತು ಸೆಲ್ಫಿ ತೆಗೆಯೋ ಜನರನ್ನ ಬಹಳ ನೋಡಿದ್ದೀನಿ ಸರ್ ನಾನು. ಅದನ್ನ ಎಂಜಾಯ್ ಮಾಡ್ತಾರೆ. ಆದ್ರೆ ಮುಂದೆ ಹೋಗಿ ಕಾಪಾಡುವಂತಹ ಪ್ರಯತ್ನ ಕೂಡ ನಾವು ಮಾಡ್ಬೇಕನ್ನುವ ಒಂದು ಕನಿಷ್ಠ ಅರಿವು, ಮನುಷ್ಯತ್ವ, ಮಾನವೀಯತೆ ಮೌಲ್ಯಗಳು ನಮ್ಮಲ್ಲಿ ಇರಬೇಕು ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪಘಾತ ಆದಾಗ ನೋಡ್ತಾ ನಿಂದಿರ್ತೀವಿ. ಎತ್ತೆದ, ಬದುಕೇರ, ಸತ್ತಾರ, ಕಾಲು ಮುರಿದದ, ಕೈ ಮುರಿದದ, ಇವು ಚರ್ಚೆ ಮಾಡುವಂತ ಜನರನ್ನ ನಾನು ನೋಡಿದ್ದೀನಿ. ಮುಂದೆ ಹೋಗಿ ಎಷ್ಟು ಜನರು ನಾವು ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಜೀವನದ ಒಂದು ಘಟನೆ ನಾನು ಹೇಳ್ತೀನಿ. ಸುಮಾರು 12, 13, 14 ವರ್ಷದ ಹಿಂದೆ ನಾನು ಕಮಲಾಪುರಲ್ಲಿ ಇದ್ದೆ ಸರ್. ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದ್ಸಲ ಅನಿವಾರ್ಯವಾಗಿ ನನ್ಗೆ ಅರ್ಜೆಂಟ್ ಆಗಿ ಸದಾಶಿವಪೇಟ್ಗೆ ಹೋಗ್ಬೇಕಾಗಿತ್ತು. ನಾನು ನಮ್ಮ ತಂಗಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಹುಮ್ನಾಬಾದ್, ನೂರ್ಧಾಬಾ ಎಲ್ಲರೂ ಕೇಳಿದಿರಲ್ಲ? ಒಂದು ಸಿವಿಯರ್ ಹಾರಿಬಲ್ ಆಕ್ಸಿಡೆಂಟ್ ಆಗಿತ್ತಲ್ಲಿ. ಬಹಳ ದೊಡ್ಡ ದುರ್ಘಟನೆ. ಒಂದು ಬಸ್ ಕಾರ್ ಆಕ್ಸಿಡೆಂಟ್ ಆಗಿತ್ತು ಸರ್. ರಸ್ತೆ ಬದಿಗೆ ಕಾರ್ ಚಪ್ಪಟೆ ಬಡ್ದು ಹೋಗಿತ್ತು. ಕಾರಲ್ಲಿ ಡ್ರೈವಿಂಗ್ ಸೀಟ್ ಮೇಲೆ ಇದ್ದವರು ಮೃತಪಟ್ಟಿದ್ರು. ಇನ್ನಿಬ್ರು ಸೀರಿಯಸ್ ಆಗಿದ್ರು. ಒಬ್ರಿಗೆ ಮಾತ್ರ ಕೆಳಗ ಕೂಡಿಸಿದ್ರು. ಅಲ್ಲಿ ಮೈಲ್ಗಲ್ಲಿ ಇರ್ತಾವಲ್ಲ, ರೋಡಿಗೆ ಅಂಟಿಸಿ ಕೂಡಿಸಿದ್ರು. ಗಾಬರಿಯಾಗಿ ಪಾಪ ಹಿಂಗ್ ಕೂತಿದ್ರು. ನಮ್ಮ ತಂಗಿ ಹೇಳಿದವಳು, ಅವಾಗ ಧರಮ್ ಸಿಂಗ್ ಸಾಹೇಬ್ರು CM ಆಗಿದ್ರು. ನಮ್ಮ ತಂಗಿ ಅಂದ್ರಳು, ಧರಮ್ ಸಿಂಗ್ ಸಾಹೇಬ್ರು ಅಣ್ಣನ ಮಗ ಕಾಣ್ತಾರ, ಅವರು ಲಕ್ಷ್ಮೀನಾರಾಯಣ ಇರ್ಬೋದು ಅಂತಂದ್ರು. ಅಂದ ಇಲ್ಲ, ಇರ್ಲಿಕ್ಕಿಲ್ಲ ಅಂದನ.
ನಾವು ಹೋಗಿ ಡ್ರೈವರ್ ಹತ್ರ ನಿಂತು ಮ್ಯಾಲಿಂದೆ ನೋಡ್ಲಿಕ್ಕತ್ತೀವಿ ಗಾಜಿನಿಂದೆ. ನನಗಷ್ಟು ಸ್ಪಷ್ಟ ಮುಖ ಕಾಣ್ಲಿಲ್ಲ. ನಂದು ಅವ್ರು ಇರ್ಲಿಕ್ಕಿಲ್ಲ ಅಂದ. ಇಲ್ಲ ಅವರೇ ಇದಾರ ಅಂತಂದಾಗ ನನಗೆ ಯಾಕೋ ಮುಂದೆ ಹೋಗ್ಲಿಕ್ಕೆ ಮನ್ಸಾಗ್ಲಿಲ್ಲ. ಮತ್ತೆ ಕೆಳಗಿಳಿದೇನೆ ಬಸ್ಸಿಂದ. ಅಷ್ಟೊತ್ತನ ಅವ್ರಿಗೆ ಕೂಡಿಸಿ ಜನ ಸುತ್ತೋರದ್ಕೊಂಡು ನಿಂತಾರ. ತಲೆಗೆ ತೂತ ಬಿದ್ದದ, ರಕ್ತ ಸುರಿಲಿಕ್ಕತ್ತದ. ಸಮೀಪ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ. ಬಸ್ ಜೀಪ್ ಬಂದು ನಿಂತದ ಪೊಲೀಸರದು. ದೂರ ನಿಂತದ, ಪೊಲೀಸರು ಮಾತಾಡ್ತಾ ನಿಂತಾರ. ಯಾಕಂದ್ರ ಆಂಬ್ಯುಲೆನ್ಸ್ ಕಾಯ್ತಾ ಇದಾರೆ ಆಂಬ್ಯುಲೆನ್ಸ್ಗಾಗಿ. ಆಂಬ್ಯುಲೆನ್ಸ್ ಎಲ್ಲದಂದ್ರೆ ಒಂದೇ ಅದ ಹುಮ್ನಾಬಾದೊಳಗೆ, ಅದು ಚಿಟ್ಕೊಪ್ಪಾಗ ಹೋಗ್ಯದ, ಅದು ಬರತ್ತನ ಕಾಯ್ಬೇಕು. ಅವ್ರಿಗೆ ಅರಿವದ ಪೇಷಂಟ್ಗೆ, ಅದ್ರ ಧೈರ್ಯ ಇಲ್ಲ. ನಾನು ಹೋಗಿ ಸಮೀಪ ಹೋಗಿ ಅವ್ರಿಗೆ ಮಾತಾಡಿಸ್ದೆ. ನೀವು ಕ್ಯಾ ಲಚ್ಚು ಭಯ್ಯ ಹೆಂಗೆ ಅಂತ ಕೇಳಿದೆ. ಹಾಮ ಅಂತ ನರಳತಾ ಹೇಳಿದ್ರು. ಅವಾಗ ಬಸ್ಸಿನ ಡ್ರೈವರ್ ಹಾರ್ನ್ ಹಾಕ್ಲಿಕ್ಕತ್ತಿದ್ದ, ನಾ ಹೋಗಂತ ಬಸ್ಸಿಗೆ ಬಿಟ್ಟೆ. ಆಮೇಲೆ ಅಲ್ಲಿ ಪೊಲೀಸರು ನಿಂತಿದ್ರು. ನಾ ಅವ್ರಿಗೆ ಹೇಳಿದೆ, ಇವರು ಧರಮ್ ಸಿಂಗ್ ಅವ್ರ ಅಣ್ಣನ ಮಗ ಇದ್ದಾರ, ತಕ್ಷಣ ನೀವು ಅವರಿಗೆ ಜೀಪ್ ಏನಾದರೂ ನಿಮ್ಮ ಜೀಪ್ ಅದ ಕೂಡಿಸ್ಕೊಂಡು ನೀವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ರಿ ಅಂದಾಗ, ಅವಾಗ CM ಅಣ್ಣನ ಮಗ ಅಂದ ತಕ್ಷಣ ಅಲ್ಲಿ ಕೋಲಾಹಲ ಪ್ರಾರಂಭ ಆಯ್ತು ಸರ್.